ಸರಿಯಿಲ್ಲ. ಕಾಂಗ್ರೆಸ್ನ ಬಂಡವಾಳ ಕಾಂಗ್ರೆಸ್ನಿಂದಲೇ ಬಯಲಾಗತ್ತೆ ಅನ್ನುವಂತಹ ವಿಚಾರವನ್ನ ಇದೀಗ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಎಲ್ಲ ಇಲಾಖೆ ಚೆನ್ನಾಗಿದ್ದಾವೆ ಅಂತ ತಿಳ್ಕೊಳ್ಬೇಡಿ, ರಾಜ್ಯದಲ್ಲಿ ಎಲ್ಲ ಇಲಾಖೆಗಳು ಕೆಟ್ಟು ಹೋಗಿವೆ. ರಿಪಬ್ಲಿಕ್ ಕನ್ನಡಗೆ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಸಗಣಿ ಬುಟ್ಟಿ, ಸಣ್ಣ ಸಗಣಿ ಬುಟ್ಟಿ ಇದೆ. ಬುಟ್ಟಿಯಲ್ಲಿರುವಂತಹ ಸಗಣಿ ವಾಸನೆ ಮಾತ್ರ ಸೇಮ್ ಇರುತ್ತೆ. ಒಬ್ಬರು ಹೆಚ್ಚು ಮತ್ತೊಬ್ಬರು ಕಡಿಮೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದೆ ಅಂತ ತಿಳ್ಕೊಬೇಡಿ. ಯಾವ ಇಲಾಖೆ ಒಬ್ಬರು ಈಗ ಒಂದು ದೊಡ್ಡ ಸಗಣಿ ಬುಟ್ಟಿ, ಒಂದು ಸಣ್ಣ ಸಗಣಿ ಬುಟ್ಟಿ, ಅದ್ರ ವಾಸನೆ ಸೇಮ್ ಇರ್ತದೆ, ಹೌದಲ್ರಿ? ಹಾಗೆ ಒಬ್ಬರು ಹೆಚ್ಚು ಭ್ರಷ್ಟಾಚಾರ ಮಾಡ್ಯಾರ, ಒಬ್ಬರು ಕಡಿಮೆ ಭ್ರಷ್ಟಾಚಾರ ಮಾಡ್ಯಾರ. ಅದ್ರ ನೇಚರ್ ಆಫ್ ಇದು ಒಂದೇ ಅಲ್ಲ, ಅದೇ ಥರ ಇದಾಗಿದೆ. ನೋಡೋಣ ಈ ಸರ್ಕಾರದಲ್ಲಿ ಅದ್ರ ಸುಧಾರಣೆ ಆಗ್ತಾ ಇದಾವ ಸರ್? ಅವು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಒಬ್ಬ ಜನಪರ ಕಳಕಳಿ ಇರೋಂಥ ವ್ಯಕ್ತಿ ಇದ್ದಾರೆ. ಹೀಗಾಗಿ ಜನಪರ ಕಳಕಳಿ ಇರೋಂಥ ವ್ಯಕ್ತಿಗೆ ಅವೆಲ್ಲ ವಿಚಾರ ಗೊತ್ತಿದೆ. ಬರೀ ಸಿದ್ದರಾಮಯ್ಯ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡಬೇಕು, ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದ್ರ ಬಗ್ಗೆ ಒಂದು ಗಂಭೀರವಾದ ಚಿಂತನೆ ಮಾಡೋಣ ಎಲ್ಲರೂ. ಅಲ್ಲ ಸರ್, ಯಾಕಂದರೆ ನೀವು ಹಿರಿಯರಿದ್ದೀರಿ, ಸಲಹೆಗಳನ್ನ ಮೊನ್ನೆ ಕೂಡ ಸದನದಲ್ಲಿ ಸಾಕಷ್ಟು ಕೊಟ್ರಿ. ಆದರೆ ಕೇಳುವಂಥ ವ್ಯವಧಾನ ಸರ್ಕಾರದವ್ರಿಗಿಲ್ಲ ಅಂತ. ಸರ್ಕಾರದ ಒಂದೇ ಪ್ರಶ್ನೆ ಅಲ್ಲ, ಇಡೀ ವ್ಯವಸ್ಥೆನೇ ಕುಸ್ತು ಹೋಗ್ಬಿಟ್ಟದ್ರಿ. ನಿಮಗೆ ಚುನಾವಣೆ ಪ್ರಾರಂಭ ಆದ ದಿವಸದಿಂದನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಮತ್ತು ಹೆಂಗೆ ವ್ಯವಸ್ಥೆ? ಅದಕ್ಕೆ ಇದು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದ ನಾನು ಒಬ್ಬನು ಮಾತಾಡಿದ್ರಾಗಲ್ಲ, ಇನ್ನೊಬ್ಬರು ಮಾತಾಡಿದ್ರಾಗಲ್ಲ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ಡಿಬೇಟೇ ಆಗಬೇಕು, ಸ್ಪೆಷಲ್ ಆಗಿ ವಿಚಾರಗಳೇ ಆಗಬೇಕು, ಜನನೂ ತಯಾರಾಗಬೇಕು, ಪ್ರೆಸ್ನವ್ರು ನೀವು ತಯಾರಾಗಬೇಕು. ಬಟ್ ಇದರಲ್ಲಿ ಎಲ್ಲವೂ ಸೇರಿಬಿಟ್ಟಿದ್ದಾವೆ. ಐ ಥಿಂಕ್ ಇಟ್ ಈಸ್ ಎ ಹೈ ಟೈಮ್ ಫಾರ್ ಕರ್ನಾಟಕ. ಭ್ರಷ್ಟಾಚಾರ ನಿರ್ಮೂಲನೆ ಸಲುವಾಗಿ ಕರ್ನಾಟಕದ ಎಲ್ಲ ವರ್ಗದ ಜನ